ನಮಸ್ಕಾರ ವೀಕ್ಷಕರೇ, ಎಸ್ ಪಿ ಪಿ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈಗಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲೂ ಕೂಡ ಸ್ಟವ್ ಇದೆಯಾ? ಹಾಗಾದರೆ ಆ ಸ್ಟವ್ನ ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು 5 ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನು ನಾವು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ಸ್ಕಿಪ್ ಮಾಡೋದ್ರಿಂದ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ. ಈ 5 ಟಿಪ್ಸ್ಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲೇ ನಾವು ಸ್ಟವ್ನ ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಮತ್ತು ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ನಾವು ಉಕ್ಸೋದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಉಕ್ಸೋದನ್ನು ಕಡಿಮೆ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಈ ಉಕ್ಸೋದ್ರಿಂದನೇ ಏನಾಗುತ್ತೆ ಅಂತೇಳಿದ್ರೆ ಒಳಗಡೆ ಎಲ್ಲ ರೆಸ್ಟ್ ಹಿಡಿಯುವಂಥದ್ದಾಗ್ತದೆ, ಮತ್ತು ಬರ್ನರ್ಗಳು ಬ್ಲಾಕ್ ಆಗುವಂಥದ್ದಾಗ್ತದೆ, ನಿಪ್ಪಲ್ಗಳು ಬ್ಲಾಕ್ ಆಗುವಂಥದ್ದಾಗ್ತದೆ. ಈ ರೀತಿ ಆಯಿಲ್ ಇದ್ದಾಗ ನಟ್ಗಳು ಲೂಸ್ ಆಗುವಂಥದ್ದಾಗ್ತದೆ. ಇಲ್ಲಿ ನೋಡಿ, ಉಕ್ಸೋದ್ರಿಂದ ಮೇಲ್ಗಡೆ ಪ್ಲೇಟ್ಗಳೆಲ್ಲ ರೆಸ್ಟ್ ಹಿಡಿಯುವಂಥದ್ದಾಗ್ತದೆ. ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಉಕ್ಕಿರ್ತದಲ್ಲ, ಅದನ್ನು ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ಅಡುಗೆ ಮಾಡಿದ ತಕ್ಷಣವೇ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ, ಒರೆಸ್ಬೇಕಾಗ್ತದೆ. ಪೂರ್ತಿಯಾಗಿ ಒರೆಸಿ ಕ್ಲೀನ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಕಿಟ್ಟು ಬರ್ನರ್ ಒಳಗೆ ಹೋಗೋದಿಲ್ಲ, ಮತ್ತು ಕಿಟ್ಟುಗಳು ಗಟ್ಟಿ ಆಗೋದಿಲ್ಲ. ಮತ್ತು ಸೈಡಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸೈಡಲ್ಲಿ ಏನಾದ್ರು ಬೆಂಕಿ ಬರ್ತಾ ಇದೆ ಅಂತ ಹೇಳಿದ್ರೆ ಬರ್ನಲ್ಲು ಲೂಸ್ ಆಗಿರುತ್ತೆ. ಸೈಡಲ್ಲಿ ಬೆಂಕಿ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಬರ್ನಲ್ನ ನೀವು ಚೇಂಜ್ ಮಾಡಬೇಕಾಗ್ತದೆ. ಬರ್ನಲ್ನ ಕ್ಲೀನಾಗಿ ಚೇಂಜ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಳಗಡೆ ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಗಲೀಜನ್ನೆಲ್ಲ ನಾವು ಎಂತ ಮಾಡಬೇಕು, ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ ಅವಾಗವಾಗೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಈ ನಾಬ್ ಇರುತ್ತಲ್ಲ, ನಾಬ್ ಕೆಳಗಡೆ ನೀವು ಉಕ್ಸಿರುವಂಥ ಸಾರಾಗಲಿ ಗಂಜಿ ಆಗಲಿ ಬಂದು ನಿಂತ್ಕೊಂಡಿರುತ್ತೆ. ಅದನ್ನು ಕೂಡ ನೀವು 15 ದಿವಸಕ್ಕೊಂದು ಸತಿ ಆಗಲಿ ತಿಂಗಳಿಗೊಂದು ಸತಿ ಆಗಲಿ ಈ ನಾಬನ್ನ ತೆಗೆದು ಕ್ಲೀನ್ ಮಾಡಬೇಕಾಗತ್ತೆ. ನಿಮಗೆ ಕ್ಲೀನ್ ಮಾಡಲಿಕ್ಕೆ ನೀವು ಹಲ್ಲು ಉಜ್ಜುವಂಥ ವೇಸ್ಟ್ ಬ್ರಷ್ ಇರುತ್ತಲ್ಲ, ಅದನ್ನು ನೀವು ಕೂಡ ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. 2 ಸೈಡು ಕೂಡ ನೀವು ಅದೇ ಥರನೇ ಕ್ಲೀನ್ ಮಾಡಬೇಕಾಗತ್ತೆ. 15 ದಿವಸಕ್ಕೊಂದು ಸತಿ ಇಲ್ಲ ತಿಂಗಳಿಗೆ ಒಂದು ಸತಿ. ಮತ್ತು ಈ ನಟ್ಟುಗಳನ್ನು ಇದೆಯಲ್ಲ, ನಟ್ಟುಗಳನ್ನು ನೀವು ತೆಗೆದು ಈ ಬರ್ನಲ್ಲು ಬಾಟಮ್ ಇದೆಯಲ್ಲ, ಬರ್ನಲ್ ಬಾಟಮ್ಗಳು, ಈ ಕಾಸ್ಟಿನ ಬಾಟಮ್ಗಳು ಇದೆಯಲ್ಲ, ಈ ಬಾಟಮ್ಗಳನ್ನು ನಾವು ಒಳಗಿಂದ ಎಲ್ಲ ಸ್ಕ್ರೂ ಡ್ರೈವರೆಲ್ಲ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ. 2 ನಟ್ಟುಗಳನ್ನು ತೆಗೆದು ಮತ್ತು ಹಾಗೆ ನಟ್ಟುಗಳನ್ನು ಟೈಟ್ ಮಾಡಬೇಕಾಗ್ತದೆ. ಒಳಗಡೆ ಎಷ್ಟು ಸ್ಕ್ರೂ ಡ್ರೈವರ್ ಹಾಕಿ ಕ್ಲೀನ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಇದೆಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸಣ್ಣ ಉರಿ ಮತ್ತು ಸಣ್ಣ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಪ್ಪಲ್ಗಳಿರುತ್ತೆ, 2 ನಿಪ್ಪಲ್ಗಳಿರುತ್ತೆ. ನೀವು ಇದನ್ನು ಓಪನ್ ಮಾಡಿದಾಗ ಗೊತ್ತಾಗುತ್ತೆ, ನಿಪ್ಪಲ್ಗಳಿರುತ್ತೆ. ಆ ನಿಪ್ಪಲ್ನ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಆಮೇಲೆ ನಂತರ ಏನಪ್ಪ ಅಂತೇಳಿದ್ರೆ, ಪೈಪಿಗೆ ಕ್ಲಿಪ್ಪನ್ನು ಕಡ್ಡಾಯವಾಗಿ ನಾವು ಹಾಕ್ಕೋಬೇಕಾಗ್ತದೆ. ಯಾಕಂತೇಳಿದ್ರೆ ಪೈಪು ಒಂದು ಪಕ್ಷ ಟೆಂಪರ್ ಕಳ್ಕೊಂಡ್ರೂ ಕೂಡ ಈ ಕ್ಲಿಪ್ಪು ಗ್ರಿಪ್ಪಾಗಿ ಹಿಡ್ಕೊಂಡಿರುತ್ತೆ. ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಈ ನಾಬ್ ಒಳಗಡೆ ಕೆಳಗಡೆಯಿಂದ ಸ್ಮೆಲ್ ಬರೋದಾಗಲಿ, ನೀವು ಅಡುಗೆ ಮಾಡಬೇಕಾದ್ರೆ ಬೆಂಕಿ ಹಚ್ಚಬೇಕಾದ್ರೆ ಇಲ್ಲಿಂದ ಬೆಂಕಿ ತಾಗೋದಾಗಲಿ ಆದಾಗ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಹೆದರ್ಲಿಕ್ಕೆ ಹೋಗಬೇಡಿ. ಒಳಗಡೆ ಕಾಕು ಲೀಕೇಜ್ ಆಗಿರುತ್ತೆ. ನೀವು ತಕ್ಷಣ ಏನು ಮಾಡಬೇಕಂತ ಹೇಳಿದ್ರೆ, ಅದು ಸರ್ವಿಸ್ ಸೆಂಟ್ರಿಗೆ, ರಿಪೇರಿ ಮಾಡುವಂಥ ಸ್ಥಳಕ್ಕೆ, ಅಂಗಡಿಗೆ ತೊಗೊಂಡೋಗ್ಬೇಕಾಗತ್ತೆ. ತೊಗೊಂಡೋಗಿ ರಿಪೇರಿ ಮಾಡಿಸ್ಬೇಕು. ಕೆಲವೊಬ್ಬರು ಏನಪ್ಪ ಅಂತ ಹೇಳಿದ್ರೆ ಹೆದರಿ ಓಡೋಗ್ತಾರೆ. ಹೆದರಿ ಓಡೋಗಬೇಡಿ. ತಕ್ಷಣ ನೀವು ಎಂತ ಮಾಡ್ತೀರಾ ಅಂತ ಹೇಳಿದ್ರೆ ರೆಗ್ಯುಲೇಟ್ರನ್ನ ಆಫ್ ಮಾಡಬೇಕಾಗ್ತದೆ. ರೆಗ್ಯುಲೇಟ್ರ್ ಕಾಕ್ನ ಇದೆಯಲ್ಲ, ಆಫ್ ಮಾಡೋದ್ರಿಂದ ಯಾವುದೇ ರೀತಿಯಾದ ನಿಮಗೆ ಅಲ್ಲಿ ಬೆಂಕಿ ಬರೋದಾಗಲಿ ಮತ್ತು ಲೀಕೇಜ್ ಆಗೋದಾಗಲಿ ಸ್ಟಾಪ್ ಆಗ್ತದೆ. ನೀವು ನಂತರ ಅದನ್ನು ಸ್ಟವ್ನ ತೊಗೊಂಡು ಸೀದಾ ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ರೆಡಿ ಮಾಡಿಸ್ಬೇಕಾಗ್ತದೆ. ಮತ್ತು ಈ ರೆಗ್ಯುಲೇಟ್ರಿಗೆ ಮತ್ತು ಪೈಪಿನ ತುದಿಗೆ ನೀವು ಕ್ಲಿಪ್ನ ಕಡ್ಡಾಯವಾಗಿ ಹಾಕಲೇಬೇಕಾಗ್ತದೆ. ಮತ್ತು ಪೈಪು ಎಕ್ಸ್ಪೈರು ಆಗಿದೆಯೋ ಇಲ್ಲ ಅನ್ನೋದನ್ನು ಹೇಗೆ ನಾವು ತಿಳ್ಕೊಬೇಕಪ್ಪ ಅಂದರೆ, ಪೈಪ್ ಮೇಲೆ ಮೆನ್ಷನ್ ಆಗಿರುತ್ತೆ ನೋಡಿ, ಇಲ್ಲಿ ಚೇಂಜ್ ಬಿಫೋರ್ ಮಾರ್ಚ್ 28 ಅಂಥೇಳಿ ಇದೆ.
ಈ ಪೈಪು ನಿಮ್ಮ 2028ಕ್ಕೆ ಇದು ಎಕ್ಸ್ಪೈರ್ ಆಗುತ್ತೆ ಅಂತೇಳಿ ಇದ್ರ ಮೇಲೆ ಬರೆದಿದೆ. ನಿಮ್ಗಿನ್ನೂ ಕರೆಕ್ಟಾದ ಕನ್ಫರ್ಮೇಷನ್ ಸಿಗಬೇಕು ಮತ್ತು ಮ್ಯಾನುಫ್ಯಾಕ್ಚರ್ ಆಗಿದ್ದು ಯಾವಾಗೆ ಮತ್ತು ಎಕ್ಸ್ಪೈರಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇದ್ರ ಮೇಲೆ ನಾವು ಈ ನಂಬರ್ ಮೇಲೆ ತಿಳ್ಕೊಬಹುದು. ಇಲ್ಲಿ ನೋಡಿ, ಇಲ್ಲೊಂದು ಕೋಡ್ ಇರುತ್ತೆ. ಈ ಕೋಡನ್ನು ನಾವು ನಿಮಗೊಂದು ಮೊಬೈಲ್ ಆ್ಯಪಲ್ಲಿ ನಾವು ಈ ಕೋಡನ್ನು ಹೊಡೆದ್ರೆ ಅದು ಸಂಪೂರ್ಣವಾಗಿ ಇದ್ರ ಡೀಟೇಲ್ಸ್ನ ತೋರಿಸುತ್ತೆ. ಇಲ್ಲಿ ನೋಡಿ, ಈ CM/L 00088588701 ಅಂತ ಇದೆಯಲ್ಲ, ಈ ಕೋಡನ್ನು ನಾವು ಆ ಆ್ಯಪ್ನೊಳಗೆ ನಾವು ಸರ್ಚ್ ಮಾಡಿದ್ರೆ ಇದ್ರ ಡೀಟೇಲ್ಸ್ ಪೂರ್ತಿ ಗೊತ್ತಾಗುತ್ತೆ. ಮತ್ತು ಇದ್ರ ಎಕ್ಸ್ಪೈರ್ ಡೇಟ್ ಯಾವಾಗ ಅಂತೇಳಿ ಕೂಡ ಗೊತ್ತಾಗುತ್ತೆ. ಬನ್ನಿ, ನಾನು ಈ ಆ್ಯಪಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದಂತ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ನೀವು BIS ಕೇರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಇಲ್ಲಿ ISI ಮಾರ್ಕ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ CML ಅಂತ ತೋರಿಸುತ್ತಾ ಇದೆ. ಹಾಗಂದರೆ CML ನಂಬರು ನೀವು ಇಲ್ಲಿ ಹಾಕಬೇಕಾಗತ್ತೆ. ಆ ಪೈಪ್ ಮೇಲಿದ್ದಂಥ ನಂಬರನ್ನು ನೀವಿಲ್ಲಿ ಆ ಕೋಡ್ನ ನೀವಿಲ್ಲಿ ಹಾಕಬೇಕಾಗತ್ತೆ. ನೋಡಿ, ನಮ್ಮ ಹತ್ರ ಇದ್ದ ಪೈಪ್ ಅಂತ ನಂಬರು ನಿಮಗೆ 000855870. ಇದನ್ನು ಒಂದು ನಂಬರು ಮಿಸ್ಟೇಕ್ ಆಗದಿದ್ದಂಗೆ ಹಾಕಬೇಕು. ನಂತರ ಇದು ಸರ್ಚ್ ಆಗುತ್ತೆ. 1-2 ಸೆಕೆಂಡಲ್ಲಿ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಇದು ಸರ್ಚ್ ಆಗ್ತಾ ಇದೆ. ನೋಡಿ, ರಿಸಲ್ಟ್ ತೋರಿಸ್ತು. ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಎಲ್ಲಿದೆ ಮತ್ತು ಎಲ್ಲಿಂದ ಪೈಪ್ ಬಂದಿದೆ, ಇದು ಎಕ್ಸ್ಪೈರಿ ಡೇಟ್ ಯಾವಾಗೆ, ಇದು ಯಾವಾಗ ಮುಗೀತದೆ ಎಕ್ಸ್ಪೈರಿ ಡೇಟು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಇಲ್ಲಿ ಮೆನ್ಷನ್ ಆಗಿರುತ್ತೆ. ನೀವು ನೋಡ್ಕೋಬೋದು. ನೀವು ಇಲ್ಲಿ ನೋಡಿ, ಈ ಪೈಪು ಎಕ್ಸ್ಪೈರಿ ಡೇಟು 31 ಆಗಸ್ಟ್ 2026ಕ್ಕೆ ಈ ಪೈಪು ಎಕ್ಸ್ಪೈರ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ನಾವು ಯೂಸ್ ಮಾಡ್ಬೋದು. ನಂತರ ಈ ಪೈಪ್ನ ಚೇಂಜ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಅಂದರೆ ಒಂದು 4ರಿಂದ 5 ವರ್ಷ ಇದ್ರ ಡೇಟ್ ಇರುತ್ತೆ ಅಷ್ಟೇ. ಇದು ಪೈಪ್ನ ಎಕ್ಸ್ಪೈರ್ ಡೇಟ್ನ ಕಂಡುಹಿಡಿಯುವಂಥ ಆ್ಯಪು. ಹಾಗೆ ಸ್ಟವ್ನ ಒಂದು ಸ್ವಲ್ಪ ಆದಷ್ಟು ಕ್ಲೀನಲ್ಲಿ ಇಡುವಂಥ ಪ್ರಯತ್ನ ಮಾಡಬೇಕಾಗತ್ತೆ. ಇದು ಒಳಗಡೆ ಎಲ್ಲ ಯಾವ ರೀತಿಯ ಕ್ಲೀನ್ ಮಾಡಬೇಕು ಅದು ನಿಮಗೆ ಗೊತ್ತಾಗದೇ ಇದ್ದರೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಸರ್ವಿಸ್ ಮಾಡುವಂಥ ವಿಡಿಯೋ ಕ್ಲಿಪ್ಪನ್ನು ಲಿಂಕನ್ನು ನಾನು ಹಾಕ್ತಾ ಇದ್ದೇನೆ. ಅದನ್ನು ಸಂಪೂರ್ಣವಾಗಿ ನೋಡಿ ಯಾವ ರೀತಿಯ ಕ್ಲೀನ್ ಮಾಡಬೇಕು, ಯಾವ ರೀತಿಯಾಗಿ ಸರ್ವಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ವಿಡಿಯೋದಲ್ಲಿ ಕೊಟ್ಟಂಥ ಮಾಹಿತಿಗಳು ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ.